ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅವರ ಆಡಳಿತ ಆರಂಭವಾದ 2 ದಿನದಲ್ಲೇ ಖಾತೆ ವಿಚಾರದಲ್ಲಿ ಬಂಡಾಯ ಬೀಸಿದ್ದ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಈಗ ಕೂಲ್ ಆಗಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕು, ಬೇರೆ ಯಾವ ಖಾತೆಯೂ ಬೇಡ, ಜನ ಸಂಪನ್ಮೂಲ ಅಂತೂ ಬೇಡವೇ ಬೇಡ ಅಂತ ಹೇಳಿದ್ದ ರೆಡ್ಡಿ ಈಗ ಸಮಾಧಾನವಾಗಿದ್ದಾರೆ. ಸಾಲು ಸಭೆಗಳು, ನಾಯಕರ ಮಾತುಕತೆಗಳು ಫಲಪ್ರದವಾಗಿದೆ. ಬರೋಬ್ಬರಿ 32 ಗಂಟೆಗಳ ಹೈಡ್ರಾಮಾಗೆ ಕೊನೆಗೂ ತೆರೆ ಬಿದ್ದಿದೆ. ತಮ್ಮ ಪಟ್ಟು ಸಲ್ಲಿಸಿರುವ ರೆಡ್ಡಿ ಸಚಿವರಾಗಿ ಮುಂದುವರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲಿಗೆ ರೆಡ್ಡಿ ಬಂಡಾಯ ಶಮನ ಮಾಡೋದ್ರಲ್ಲಿ ಕಾಂಗ್ರೆಸ್ ನಾಯಕರು ಸಕ್ಸಸ್ ಆಗಿದ್ದಾರೆ. ಇನ್ನು ಮೊದಲ ಹಂತದ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕಳೆದುಕೊಂಡ ಮಾಜಿ ಸಚಿವರ ಪರವಾಗಿ ಹೋರಾಟ ತೀವ್ರಗೊಂಡಿದೆ. ಆದರೆ 2ನೇ ಹಂತದ ಸಂಪುಟ ರಚನೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪರವಾಗಿಯೂ ಪ್ರತಿಭಟನೆಗಳು ಆರಂಭವಾಗಿದ್ದು, 2ನೇ ಹಂತದಲ್ಲಿ ಹೇಗಾದರೂ ಮಾಡಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲೇಬೇಕು ಅನ್ನುವ ರಣತಂತ್ರ ರೂಪಿಸುತ್ತಿದ್ದಾರೆ. ತಮ್ಮ ನಾಯಕರ ಪರ ಬೆಂಬಲಿಗರು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಅವರನ್ನ ಯಾವ ರೀತಿಯಾಗಿ ಮನವೊಲಿಸಿತು? ರಾಮಲಿಂಗಾರೆಡ್ಡಿ ಅವರು ಈಗ ಏನ್ ಹೇಳ್ತಾ ಇದ್ದಾರೆ? ಆಕಾಂಕ್ಷಿಗಳ ಹೋರಾಟ ಯಾವ ರೀತಿಯಾಗಿದೆ, ಅವರ ಪರವಾಗಿ ಹೋರಾಟಗಳ ಸ್ವರೂಪ ಹೇಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನಾನು ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತೀನಿ. ನನ್ನ ಫ್ರೆಂಡು ಆಲ್ ಪ್ರಾಬ್ಲಮ್ಸ್ ಸಾರ್ಟೆಡ್ ಔಟ್. ಇದರಲ್ಲಿ ಪೊಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಕೆಲವು ಬದಲಾವಣೆಗಳಾಗುವಾಗ ಕೆಲವು ವಿಚಾರಗಳು ಬರುತ್ತೆ ಮುಂದೆ, ಆದರೆ ಎಲ್ಲದಕ್ಕೂ ಸಹ ಪರಿಹಾರ ಇದೆ. ಪರಿಹಾರ ಆ ಸಮಸ್ಯೆ ಬಗೆಹರುತ್ತೆ ಅಂತೇಳಿ ನನ್ನ ನಂಬಿಕೆ ಇದೆ. That he has withdrawn his resignation. There was some misunderstanding. ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಎಂಬ ರೀತಿಯಲ್ಲೇ ರಾಮಲಿಂಗಾರೆಡ್ಡಿ ಅವರ ನಡೆಯಿತ್ತು. ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಎಂಬ ಬೇಸರ. 2 ಬಾರಿ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂತ ಹೇಳಿದ್ದವರಿಂದ ಕಡೇ ಕ್ಷಣದಲ್ಲಿ ಬದಲಾವಣೆ. ಅಲ್ಲದೆ ಬೆಂಗಳೂರಿನ ಶಾಸಕನಾಗಿ ತನಗೆ ಯಾವುದೇ ರೀತಿಯ ಸಂಬಂಧವಿಲ್ಲದ ಜಲಸಂಪನ್ಮೂಲ ಖಾತೆಯ ಹಂಚಿಕೆ, ಇವೆಲ್ಲವೂ ರಾಮಲಿಂಗಾರೆಡ್ಡಿಯನ್ನ ಕೆರಳಿಸಿತ್ತು. ಜಲಸಂಪನ್ಮೂಲ ಖಾತೆಯಂತಹ ದೊಡ್ಡ ಖಾತೆಯನ್ನ ಕಡೆಯ 2 ವರ್ಷ ನಿಭಾಯಿಸುವುದೆಂದರೆ ತನ್ನ ಇಷ್ಟು ವರ್ಷಗಳ ರಾಜಕೀಯದ ಅನುಭವವೆಲ್ಲ ನೀರಲ್ಲಿಟ್ಟ ಹೋಮದಂತಾಗುತ್ತದೆ ಎಂದು ಗೊತ್ತಿದ್ದ ರಾಮಲಿಂಗಾರೆಡ್ಡಿ ಹಿಂದೂ ಮುಂದೂ ನೋಡದೆ ಸಿಕ್ಕಿದ್ದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಆದರೆ 4 ದಶಕಗಳ ಸ್ನೇಹಿತನೇ ಹೀಗೆ ತಿರುಗಿ ಬಿದ್ರೆ ಮುಂದೆ ಎದುರಾಗಬಹುದಾದ ಆಪತ್ತನ್ನ ನಿರೀಕ್ಷಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಅಂಗೀಕಾರ ಸಾಧ್ಯವೇ ಇಲ್ಲ ಎಂದು ಬಂಡೆಯಂತೆ ಕುಳಿತು ಬಿಟ್ಟರು. ಈಗ ಬಂಡೆಯ ನಿರ್ಧಾರದೆದುರು ಬಂಡಾಯದ ಬಾವುಟ ಹಾರಿಸಿದ್ದ ರಾಮಲಿಂಗಾರೆಡ್ಡಿ ಮತ್ತೆ ಸೈಲೆಂಟ್ ಆಗುವಂತೆ ಮಾಡಿದೆ. ಇಷ್ಟಕ್ಕೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದು ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ನಿನ್ನೆ ರಾಜೀನಾಮೆ ನೀಡಿದ್ರು. ಅದಾದ ಬಳಿಕ ಸಾಲು ಸಂಧಾನ, ಸರಣಿ ಸಭೆಗಳ ಬಳಿಕ ಬರೋಬ್ಬರಿ 32 ಗಂಟೆಗಳ ಹೈಡ್ರಾಮಾಗೆ ಕೊನೆಗೂ ತೆರೆಬಿದ್ದಿದೆ. ತಮ್ಮ ಪಟ್ಟು ಸಡಿಲಿಸಿರುವ ರೆಡ್ಡಿ ಸಚಿವರಾಗಿ ಮುಂದುವರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ರೆಡ್ಡಿ ರಾಜೀನಾಮೆ ಬಳಿಕ ಸಾಲು ಸಭೆ, ಸಚಿವರ ಮನವೊಲಿಕೆಗೆ ನಡೆದಿತ್ತು ಭಾರೀ ಸರ್ಕಸ್. ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ಹಂತದ ಸಚಿವರುಗಳಲ್ಲಿ ಬಹುತೇಕರು ಸಮಾಧಾನದಿಂದಿದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಹಾಗೂ ಸಚಿವ ಮುನಿಯಪ್ಪ ಮಾತ್ರ ತಮ್ಮ ಖಾತೆಗಳಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದರಲ್ಲಿ ರಾಹುಲ್ ಭೇಟಿ ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಸೈಲೆಂಟ್ ಆದ್ರು. ಆದರೆ ರಾಮಲಿಂಗಾರೆಡ್ಡಿ ಬಂಡಾಯದ ಬಾವುಟ ಹಾರಿಸಿದ್ರು. ನಿನ್ನೆ ಬೆಳಿಗ್ಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯಾರ ಸಂಪರ್ಕಕ್ಕೂ ಸಿಗದೆ ತಮಿಳುನಾಡಿನತ್ತ ತೆರಳಿದ್ದ ರಾಮಲಿಂಗಾರೆಡ್ಡಿ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ವಾಪಸ್ಸಾದ್ರು. ಬರ್ತಿದ್ದಂತೆ ಜಯನಗರದ ಖಾಸಗಿ ಹೋಟೆಲ್ನಲ್ಲಿದ್ದ ರೆಡ್ಡಿ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ್ರು. ಮಧ್ಯರಾತ್ರಿವರೆಗೂ ಅಂದ್ರೆ ಸುಮಾರು 2.5 ಗಂಟೆಗಳ ಕಾಲ ರೆಡ್ಡಿ ಜೊತೆ ಡಿಕೆ ಶಿವಕುಮಾರ್ 1-to-1 ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದೇ ಬಂತು. ಆದರೆ ರಾಜೀನಾಮೆ ವಾಪಸ್ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲೇ ಇಲ್ಲ. ನಾನು ರಾಮಲಿಂಗಾರೆಡ್ಡಿ ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು. ನಾವೆಲ್ಲ ಫ್ರೆಂಡ್ಸು, ಒಂದೇ ಪಾರ್ಟಿಲಿ ಬೆಳೆದವರು, ಪಾರ್ಟಿ ಉಳಿಸ್ತಾ ಇರೋರು, ಬೆಂಗಳೂರು ಒಳ್ಳೇದಾಗಬೇಕು ಅನ್ನೋರು.
ಸೊ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ವಿ ಆಲ್ ಸಾರ್ಟ್ ಔಟ್ ಅವರ್ ಸೆಲ್ಫ್. ಇಟ್ ಇಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, ನಥಿಂಗ್ ಟು ವರಿ. ಖಾತೆ ಬದಲಾವಣೆಗೆ ಇಟ್ ಇಸ್ ಎ ಖಾತೆ ಬದಲಾವಣೆಗೆ ಒಪ್ಕೊಂಡಿದ್ದಾರೆ ಸರ್. ಅವ್ರೇನು ಪಾರ್ಟಿ ಬಿಟ್ಟು ಹೊಂಡೋಯ್ತೀನಿ ಅಂತ ಏನೋ ಹೇಳಿದಾರ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್, ವಿಲ್ ಸಾರ್ಟ್ ಇಟ್ ಔಟ್. ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇತ್ತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಅಂದ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ಅದೇ ಖಾತೆಯಲ್ಲೇ ಮುಂದುವರಿತೀರಿ ಸರ್? ಸರ್ ಅದೇ ಖಾತೆಯಲ್ಲಿ ಮುಂದುವರಿ. ಇನ್ನು ರಾಮಲಿಂಗಾರೆಡ್ಡಿ ವರಸೆ ಬೆಳಿಗ್ಗೆಯೂ ಮುಂದುವರೆದಿತ್ತು. ನಾನೇನೂ ನಿರ್ಧಾರ ಮಾಡಿಲ್ಲ, ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ, ಹೈಕಮಾಂಡ್ ಕೂಡ ನಮ್ಮ ಜೊತೆ ಮಾತನಾಡಿಲ್ಲ, ರಾತ್ರಿ ಊಟಕ್ಕೆ ಸೇರಿದ್ವಿ ಅಷ್ಟೇ ಅಂದಿದ್ರು. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಕೂಡ ರಾಮಲಿಂಗಾರೆಡ್ಡಿ ನನ್ನ ಫ್ರೆಂಡ್, ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದರು. ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ. ಅಲ್ವಾ, ನೋಡೋಣ, ವೆಯ್ಟ್ ಮಾಡಿ. ಏನು ಚರ್ಚೆ? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೀವಿ. 1 ಗಂಟೆಗೆ ಊಟ ಮಾಡ್ಕೊಂಡು ಅಷ್ಟೇ. ಸರ್, ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ ಖುದ್ದು ಮುಖ್ಯಮಂತ್ರಿ. ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದ್ರು ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀನಿ. ಏನು ಪ್ರಕಟ ಮಾಡ್ತೀರಾ ಅಂತ ಒಂದು ಕುತೂಹಲ, ಇಡೀ ರಾಜ್ಯದ ಜನರ ಈಗ ಕುತೂಹಲ. ನೆನ್ನೆ ಶಿವಕುಮಾರು ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ. ಅವ್ರು ನನ್ನ ಫ್ರೆಂಡು. ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತು, ರಾಜೀನಾಮೆ ಕೊಟ್ಟೆ, ಒಂದು ಕಳ್ಸಿಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳ್ಸಿಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಈ ಬೆನ್ನಲ್ಲೇ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ರಾಮಲಿಂಗಾರೆಡ್ಡಿ ಅವರನ್ನ ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮನವೊಲಿಕೆಗೆ ಯತ್ನಿಸಿದ್ರು. ನಿಮ್ಮ ಹಿರಿತನ, ಪ್ರಾಮಾಣಿಕತೆ, ಪಕ್ಷನಿಷ್ಠೆ ನಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ಪಕ್ಷಕ್ಕೆ ನಿಮ್ಮ ಅಗತ್ಯವಿದೆ. 2 ಖಾತೆ ಪಡೆದು ಸಹಕರಿಸಿ. ಸಹಕಾರ, ಮುಜರಾಯಿ ಖಾತೆಗಳನ್ನು ತೆಗೆದುಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿಗೆ ಸುರ್ಜೇವಾಲಾ 2 ಖಾತೆ ಆಫರ್ ಕೊಟ್ರು. ಆದ್ರೆ ಆಫರ್ ಅನ್ನ ರಾಮಲಿಂಗಾರೆಡ್ಡಿ ನಯವಾಗಿಯೇ ತಿರಸ್ಕರಿಸಿದ್ರು. ಈ ಮಧ್ಯೆ ರಾಮಲಿಂಗಾರೆಡ್ಡಿ ಡಿಮಾಂಡ್ ಕುರಿತಂತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾದ ಸಿಎಂ ಕೂಡ ಚರ್ಚೆ ನಡೆಸಿದ್ದಾರೆ. ರೆಡ್ಡಿ ಡಿಮಾಂಡ್ ಬಗ್ಗೆ ವಿವರಿಸಿ ಖಾತೆ ಬದಲಾವಣೆ ಮಾಡಬೇಕೇ ಬೇಡವೇ ಅನ್ನೋ ಬಗ್ಗೆ ಕೆಲಹೊತ್ತು ಸಮಾಲೋಚನೆ ನಡೆಸಿದ್ರು. ಸರ್, ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟು ಬಿಡುತ್ತಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಖಾತೆ ಕೃಷ್ಣ ಬೈರೇಗೌಡರಿಗೆ ಕೊಡಿಸಿದ್ದೆ ರಾಹುಲ್ ಗಾಂಧಿ ಅವರಿಂದಲೇ ಇದು ತೀರ್ಮಾನವಾಗಬೇಕು. ಏಕಾಏಕಿ ಖಾತೆ ಬದಲಿಸಿದ್ರೆ ಮತ್ತೊಂದು ಸಮಸ್ಯೆ ಆಗತ್ತೆ. ಬೇಕಿದ್ರೆ ರೆಡ್ಡಿ ಅವರಿಗೆ ಮುಜರಾಯಿ, ಸಹಕಾರ ಖಾತೆ ಹೆಚ್ಚುವರಿಯಾಗಿ ನೀಡಬಹುದು. ಹೀಗೆ ಸಂಧಾನ ಬೆಳವಣಿಗೆಗಳ ಬಗ್ಗೆ ಸುರ್ಜೇವಾಲಾಗೆ ಮಾಹಿತಿ ನೀಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಈ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಸಚಿವ ರಾಮಲಿಂಗಾರೆಡ್ಡಿ ಗೊಂದಲಗಳು ಸಂಜೆ ವೇಳೆಗೆ ಇತ್ಯರ್ಥ ಆಗಬಹುದು ಅಂತ ಸುಳಿವು ನೀಡಿದ್ರು. ಅಲ್ಲಿಗೆ ಸುರ್ಜೇವಾಲಾ ಮಾತಿಗೆ ರಾಮಲಿಂಗಾರೆಡ್ಡಿ ಒಪ್ಪಿಗೆ ಸೂಚಿಸಿರೋ ಬಗ್ಗೆ ಸುಳಿವು ಸಿಕ್ಕಿತ್ತು. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ಲ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನೆನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳೋದಾದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮಗೆ. ನೋಡೋಣ, ಈಗ CM ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ಅಲ್ಲ, ಈಗ ಡಿಸ್ಕಸ್ ಮಾಡಿರ್ತಾರೆ, ನೋಡೋಣ ಏನಾಗುತ್ತೆ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರಬೇಕು. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಜೊತೆ ಕೂಡ ಮತ್ತೊಂದು ಸುತ್ತಿನ ಸಭೆ ನಡೆಯಿತು. ಸದ್ಯಕ್ಕೆ ತಮಗೆ ಕೊಟ್ಟಿರೋ ಖಾತೆಯನ್ನ ಮುನ್ನಡೆಸಿಕೊಂಡು ಹೋಗುವಂತೆ ಹರಿಪ್ರಸಾದ್ ಸಲಹೆ ನೀಡಿದ್ರು. ಸಮಸ್ಯೆ ಗಂಭೀರವಾದ ಸಮಸ್ಯೆ ಏನೂ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಜೊತೆ
ಯಾವುದೋ ಒಂದು ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದರಿಂದ ಏನು ತೊಂದರೆ ಏನಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರು ನಗರದ ಒಂದು ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಆಗಿ ಬೆಂಗಳೂರು ನಗರವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವ್ರು. ರಾಜಕಾರಣದಲ್ಲೆಲ್ಲ ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಬದಲಾವಣೆಗಳಾಗುವಾಗ ಕೆಲವು ವಿಚಾರಗಳು ಬರುತ್ತೆ ಮುಂದೆ. ಆದರೆ ಎಲ್ಲದಕ್ಕೂ ಸಹ ಪರಿಹಾರ ಇದೆ. ಪರಿಹಾರ ಆ ಸಮಸ್ಯೆ ಬಗೆಹರುತ್ತೆ ಅಂತೇಳಿ ನನ್ನ ನಂಬಿಕೆ ಇದೆ. ಅದೆಲ್ಲ ಮುಖ್ಯಮಂತ್ರಿಗಳು ಬಿಟ್ಟಿರ್ತಕ್ಕಂಥದ್ದು. ಪರಿಹಾರ ಬಗೆಹರಿಯುತ್ತೆ ಅಂತ ಸಮಸ್ಯೆಗೆ ಪರಿಹಾರ ಇದೆ. ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರ್ದು ಅಂತ ನಾನು ಸಹ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಮತ್ತು ಅವರು ನನಗೆ ನನ್ನ ಅನುಭವ, ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಸುಮಾರು 45-50 ವರ್ಷದಿಂದ ಗೊತ್ತಿರೋದು. ನಂತರ ಇಬ್ಬರೂ ಒಂದೇ ಕಾರಿನಲ್ಲಿ ತಾಜ್ ವೆಸ್ಟ್ ಎಂಡ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಗೆ ತೆರಳಿದ್ರು. ಈ ವೇಳೆ ಸುಮಾರು 1.5 ಗಂಟೆಗಳ ಕಾಲ ಕ್ಲೋಸ್ ಡೋರ್ ಮ್ಯಾರಥಾನ್ ಸಭೆ ನಡೆಸಲಾಗಿದೆ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವುದರಲ್ಲಿ ಕೊನೆಗೂ ಕೈ ನಾಯಕರು ಸಕ್ಸಸ್ ಆದ್ರು. There was apparently some misunderstanding. He again met Shri B.K. Hariprasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. ಸುರ್ಜೇವಾಲಾ ಜೊತೆಗಿನ ಸಭೆ ಬಳಿಕ ರಾಮಲಿಂಗಾರೆಡ್ಡಿ ಕೂಡ ರಾಜೀನಾಮೆಯ ಪಟ್ಟು ಸಡಿಲಿಸಿದ್ರು. ಹಾಗಿದ್ದರೂ ಖಾತೆ ಬದಲಾವಣೆ ವಿಚಾರದಲ್ಲಿ ಮಾತ್ರ ತಮ್ಮ ಒತ್ತಡವನ್ನ ಮುಂದುವರಿಸಿದ್ದಾರೆ. ನಾನು ಶಿವಕುಮಾರ್ ಅವರು ಜೊತೆಲೇ ಇದ್ವಿ, ಫೋನ್ ಮಾಡಿದ್ರು ಮಾತಾಡಬೇಕು ಅಂತ. ಆಮೇಲೆ ಜೊತೆಲೇ ಇದ್ದಂಥ ಸಂದರ್ಭದಲ್ಲಿ ಹೀಗೆ ಮಾತಾಡಿದ್ವಿ. ಆಮೇಲೆ ಮಾತಾಡಾದ್ಮೇಲೆ ಕೊನೆಗೆ ಒಂದೇ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಯಾವುದೇ ಕಾರಣಕ್ಕೂ ರಾಜೀನಾಮೆ ನಾನು ಅಕ್ಸೆಪ್ಟ್ ಮಾಡಲ್ಲ, ಇನ್ನೆರಡು ವರ್ಷ ನನ್ನ ಜೊತೆಯಲ್ಲಿ ನಿನ್ನ ಕೆಲಸ ಮಾಡಲೇಬೇಕಪ್ಪ ಅಂತ ಹೇಳಿಬಿಟ್ರು. ಅದಕ್ಕೆ ಪೂರಕವಾಗಿ ನಮ್ಮ AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ನಾನು ಯಾವತ್ತೂ ಕೂಡ ಮಂತ್ರಿ ಸ್ಥಾನಕ್ಕಾಗಲಿ ಅಥವಾ ಪೋರ್ಟ್ಫೋಲಿಯೋಗಾಗಲಿ ಯಾವತ್ತೂ ಲಾಬಿ ಮಾಡಿರಲಿಲ್ಲ. ಲಾಸ್ಟ್ ಟೈಮು ಕರೆದು ಹೇಳಿದರು ಸಿದ್ದರಾಮಯ್ಯವರು, ಆಮೇಲೆ ಅದು ಬದಲಾವಣೆ ಆಯಿತು. ಆಮೇಲೆ ಇಲ್ಲ, ಇನ್ನು 2.5 ವರ್ಷ ಆದಮೇಲೆ ಮತ್ತೆ ನೀವು ಕೊಡ್ತೀವಿ ಅಂತ ನಾನೇನು ಕೇಳಿರಲಿಲ್ಲ. ಆ ಅನಿವಾರ್ಯ ಸಂದರ್ಭದಲ್ಲಿ ಮತ್ತೆ ಇನ್ನು 2.5 ವರ್ಷ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಾಗಲಿಲ್ಲ ಈ ಸಲ. ಅದಕ್ಕೆ ಸ್ವಲ್ಪ ಬೇಸರ ಆಗಿತ್ತು ಅಷ್ಟೇ. ನಾನು ಕೇಳಿರಲಿಲ್ಲ, ನಾನು ಡಿಮ್ಯಾಂಡ್ ಇಟ್ಟಿರಲಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೀನಿ, ಅವ್ರಿಗೆ ಬಿಟ್ಟಿದ್ದೀನಿ. ಏನು ಮಾಡ್ತಾರೋ ಮಾಡಿಕೊಳ್ಳಿ. ಮುಂದಕ್ಕೆ ಒಂದ್ಸಲಿ ರಿಜೆಕ್ಟ್, ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದು ರಾಜೀನಾಮೆ ಸಬ್ಜೆಕ್ಟು ಡೆಡ್ ಅಷ್ಟೇ. ಎರಡನೇ ಹಂತದಲ್ಲಿ ಕ್ಯಾಬಿನೆಟ್ ಸೇರಲು ಕಸರತ್ತು. ಸದ್ಯಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಆದರೆ ಮೊದಲ ಹಂತದ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕಳೆದುಕೊಂಡ ಮಾಜಿ ಸಚಿವರ ಪರವಾಗಿ ಹೋರಾಟ ತೀವ್ರಗೊಂಡಿದೆ. ಎರಡನೇ ಹಂತದಲ್ಲಿ ಹೇಗಾದ್ರೂ ಮಾಡಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲೇಬೇಕು ಅಂತ ರಣತಂತ್ರ ರೂಪಿಸುತ್ತಿದ್ದಾರೆ. ತಮ್ಮ ತಮ್ಮ ನಾಯಕರ ಪರ ಬೆಂಬಲಿಗರು ಹೋರಾಟ ತೀವ್ರಗೊಳಿಸಿದ್ದಾರೆ. ಇನ್ನು ಸಚಿವಾಕಾಂಕ್ಷಿಗಳ ದಂಡು ಇವತ್ತು ಕೂಡ ಸಿಎಂ DK ಶಿವಕುಮಾರ್ ನಿವಾಸಕ್ಕೆ ಆಗಮಿಸಿತ್ತು. ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಿಎಂ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಮತ್ತೊಮ್ಮೆ ಬೇಡಿಕೆ ಇಟ್ಟರು. ಈ ನಡುವೆ DCM ಡಾಕ್ಟರ್ ಪರಮೇಶ್ವರ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಗಳೂರಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಖಾತೆ ಹಾಗೂ ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತೊಂದೆಡೆ ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ನಿವಾಸಕ್ಕೆ DCM ಪರಂ ಭೇಟಿ ನೀಡಿದ್ರು. ಇಬ್ಬರು ಸುಮಾರು ಅರ್ಧ ಗಂಟೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದು ರಾಜಣ್ಣ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಸಾಗಿದಂತೆ ಕಾಣುತ್ತಿದೆ. ಜಮೀರ್ ಪರ ಬೆಂಬಲಿಗರ ಹೋರಾಟ.
ಇನ್ನು ಮೊದಲ ಹಂತದಲ್ಲೇ ಸಂಪುಟ ಸೇರ್ಪಡೆಯಾಗಬೇಕಿದ್ದ ಜಮೀರ್ ಅಹಮದ್ ಖಾನ್ಗೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಉರುಳಾಗಿ ಪರಿಣಮಿಸಿದೆ. ಹೀಗಾಗಿ ಜಮೀರ್ ಅಹಮದ್ಗೆ ಎರಡನೇ ಹಂತದಲ್ಲಾದರೂ ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಕೂಗು ಜೋರಾಗಿದೆ. ಹೀಗಾಗಿ ಇವತ್ತು ಕೂಡ ಬೆಂಗಳೂರಿನ ಸಿರ್ಸಿ ವೃತ್ತದಲ್ಲಿ ಜಮೀರ್ ಪರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲೂ ಜಮೀರ್ ಅಹಮದ್ ಪರ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ನೂರಾರು ಮುಸ್ಲಿಂ ಮುಖಂಡರು ಹಾಗೂ ಜಮೀರ್ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡಿ ಸಚಿವ ಸ್ಥಾನಕ್ಕಾಗಿ ಒತ್ತಾಯಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಸಿಎಂ ಸ್ಥಾನಕ್ಕೆ ಆಗೋರು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರ ಜೊತೆಲಿ ಅನ್ಯಾಯ ಆಗತ್ತೆ, ನಮ್ಗೆಲ್ಲರಿಗೂ ದುಃಖ ಇದೆ. ಅವ್ರಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗ್ಬೇಕು, ಅವ್ರಿಗೆ DCM ಮಾಡಬೇಕು ಅಂತ ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಮೆಸೇಜ್. ಜಮೀರ್ ಅಹಮದ್ ಅವರು ಒಬ್ಬ ಸರ್ವ ಜನಾಂಗದ ನಾಯಕ, ಬರೀ ಒಂದು ಸಮುದಾಯದ ನಾಯಕ ಅಲ್ಲ, ಪೂರ್ತಿ ರಾಜ್ಯದಲ್ಲಿ ಸರ್ವ ಜನಾಂಗದ ಎಲ್ಲಾ ಜಾತಿ ಧರ್ಮಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಿರುವಂತ ಒಬ್ಬ ಶ್ರೀಮಂತ ನಾಯಕ ಅಂದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್. ಇದರಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರಿಂದ ಎಲ್ಲ ಸಮುದಾಯದವರಿಗೆ ಬಹಳ ನೋವಾಗಿದೆ. ಅತ್ತ ಮೈಸೂರಿನಲ್ಲೂ ಜಮೀರ್ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಮತ್ತೊಂದೆಡೆ ವಿಜಯನಗರದ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮೀರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ರು. ಇನ್ನು ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿಗೆ ಆಗ್ರಹಿಸಿ ಶಾಸಕರ ಬೆಂಬಲಿಗರು ಹೋರಾಟ ನಡೆಸಲು ಸಜ್ಜಾಗಿದ್ದಾರೆ. ಕೊಪ್ಪಳದ ಶಾಸಕರ ಖಾಸಗಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಸೋಮವಾರ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಮಂತ್ರಿಮಂಡಲ ಸೇರಲು ಆಕಾಂಕ್ಷಿಗಳು ದುಂಬಾಲು ಬೀಳುತ್ತಿದ್ದಾರೆ. ಬಾಕಿ ಇರೋ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದು, ಇದನ್ನೆಲ್ಲ ಸಿಎಂ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಮುಂದಿನ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೂರಾರು ಸಂಕಲ್ಪ ಫಲಿಸಿದ ಪ್ರಾರ್ಥನೆ, ಮಠ ಮಂದಿರ ಸುತ್ತಾಟ, ಹರಕೆ ತೀರಿಸಿದ ಡಿಕೆಶಿ. ತಾನು ಮನ ಧನ ಅಜ್ಜಯ್ಯನಿಗೆ ಅರ್ಪಣೆ. ಇದುವೇ ಈ ಹೊತ್ತಿನ ವಿಶೇಷ, ಅಜ್ಜಯ್ಯನಿಗೆ ಅರ್ಪಣೆ. ಡಿ.ಕೆ. ಶಿವಕುಮಾರ್ ಅಪ್ಪಟ ದೈವ ಭಕ್ತ. ದೇವರು, ದೇವಸ್ಥಾನ, ಜ್ಯೋತಿಷ್ಯ, ವಾಸ್ತುವಿನ ಮೇಲೆ ಅಪಾರವಾದ ನಂಬಿಕೆ. ಇದುವೇ ಸಿಎಂ ಸ್ಥಾನದವರೆಗೂ ಅವರನ್ನ ತಂದು ನಿಲ್ಲಿಸಿದ್ದು ಅನ್ನೋದು ಅವರ ನಂಬಿಕೆ. ಮೊನ್ನೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲೂ ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ಸ್ವೀಕರಿಸಿದ್ರು. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಆದ ಬಳಿಕ ಸಿಎಂ ಆಗಿ ಪ್ರಮಾಣ ಸ್ವೀಕರಿಸುವ ಮೊದಲು, ಪ್ರಮಾಣ ಸ್ವೀಕರಿಸಿದ ನಂತರ ಅಜ್ಜಯ್ಯನ ಮಠಕ್ಕೆ ಹೋಗಿದ್ರು. ಅಜ್ಜಯ್ಯನ ಮಠಕ್ಕೂ ಡಿಕೆಶಿಗೂ 18 ವರ್ಷದ ನಂಟು. ಪಟ್ಟಕ್ಕೇರಿದ ಖುಷಿಯಲ್ಲಿ ಮಠದಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿದ್ದಾರೆ, ಹರಕೆ ತೀರಿಸಿದ್ದಾರೆ. ಜೊತೆಗೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿಕೆಶಿ. ಹಾಗಾದ್ರೆ ಇವತ್ತು ಎಲ್ಲೆಲ್ಲ ಹೋಗಿದ್ರು ಅನ್ನುವ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಡಿ.ಕೆ. ಶಿವಕುಮಾರ್ ರಾಜ್ಯದ ನೂತನ ಸಿಎಂ, ಕಾಂಗ್ರೆಸ್ ಪಾಲಿನ ಕಟ್ಟಾಳು. ಈ ರಾಜಕೀಯ ಹೆಜ್ಜೆ ಗುರುತನ್ನ ಪಕ್ಕಕ್ಕಿಟ್ರೆ ಅಪ್ಪಟ ದೈವ ಭಕ್ತ. ಹೆಜ್ಜೆ ಹೆಜ್ಜೆಗೂ ದೇವರ ಧ್ಯಾನ ಮಾಡೋ ಅಜ್ಜಯ್ಯನ ಪರಮ ಭಕ್ತ. ಡಿಕೆಶಿ ಸುತ್ತದ ಗುಡಿ ಗೋಪುರಗಳಿಲ್ಲ, ಡಿಕೆಶಿ ಮಾಡಿಸದ ಪೂಜೆ ಪುನಸ್ಕಾರಗಳಿಲ್ಲ. ವ್ಯಕ್ತಿಗಿಂತ ದೈವವನ್ನ ನಂಬಿದ್ದೇ ಜಾಸ್ತಿ. ಇವತ್ತು ಸಿಎಂ ಕುರ್ಚಿ ಸಿಕ್ಕಿದೆ ಅಂದ್ರೆ ಅದಕ್ಕೂ ಅಜ್ಜಯ್ಯನೇ ಕಾರಣ ಅಂತ ನಂಬ್ಕೊಂಡಿದ್ದಾರೆ. ಹೀಗಾಗಿಯೇ ಅಜ್ಜಯ್ಯ ಹಾಕಿದ ಗೆರೆ ದಾಟಲ್ಲ. ಶಾಸ್ತ್ರ, ಪೂಜೆ, ಪುನಸ್ಕಾರ ಇಲ್ಲದೆ ಯಾವುದೇ ಕೆಲಸಕ್ಕೂ ಕೈ ಹಾಕಲ್ಲ. ಸಿಎಂ ಆಗಿ ಅಧಿಕಾರಕ್ಕೇರಿದ ಬೆನ್ನಲ್ಲೇ ಟೆಂಪಲ್ ರನ್ ಶುರುವಾಗಿದೆ. ಮೇಲಿಂದ ಮೇಲೆ ದೇವರ ದರ್ಶನ ಮಾಡ್ತಿದ್ದಾರೆ. ಹೊತ್ತಿದ್ದ ಹರಕೆಗಳನ್ನ ಒಂದೊಂದಾಗಿ ಈಡೇರಿಸ್ತಿದ್ದು. ತಾಬಿಡು ಹೆಜ್ಜೆಗೆ ಯಾವುದೇ ಕಂಟಕ ಬಾರದಿರಲಿ ಅಂತ ದೈವದ ಕೋಟೆ ಕಟ್ಕೊಳ್ತಿದ್ದಾರೆ. ಅಜ್ಜಯ್ಯನ ಮಠಕ್ಕೂ ಡಿಕೆಶಿಗೂಗಿದೆ 18 ವರ್ಷದ ನಂಟು. ಪಟ್ಟಕ್ಕೇರಿದ ಖುಷಿ, ಮಠದಲ್ಲಿ ಮೃತ್ಯುಂಜಯ ಹೋಮ. ಅಜ್ಜಯ್ಯನ ಮಠಕ್ಕೂ ಡಿಕೆಶಿಗೂ ಬರೋಬ್ಬರಿ 18 ವರ್ಷದ ನಂಟು. ಇಂದು ನಿನ್ನೆ ಶುರುವಾದ ಭಕ್ತಿಯ ಸಾರವಲ್ಲ,
ಕಳೆದ 18 ವರ್ಷಗಳಿಂದ ಅಜ್ಜಯ್ಯನ ಮಠಕ್ಕೆ ನಡೆದುಕೊಳ್ತಿರೋ ಡಿಕೆಶಿ ಯಾವುದೇ ದೊಡ್ಡ ಹೆಜ್ಜೆ ಇಡಬೇಕಿದ್ರು ಮೊದಲು ಇಲ್ಲಿಗೆ ಬಂದೇ ಹೋಗೋದು. ಅಜ್ಜಯ್ಯನ ಮಾರ್ಗದರ್ಶನವಾದ ಬಳಿಕವಷ್ಟೇ ಮುಂದಿನ ಹೆಜ್ಜೆ ಗಿಡೋದು. ಡಿಕೆ ಶಿವಕುಮಾರ್ ಈ ಸನ್ನಿಧಿಗೆ ನಡೆದುಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಆಗಿದ್ದೆಲ್ಲವೂ ಒಳ್ಳೆಯದ್ದೇ. ಅಜ್ಜಯ್ಯನ ಆಶೀರ್ವಾದದಿಂದ ಒಂದೊಂದೇ ಹಂತಕ್ಕೇರ್ತಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕೇರಿದ ಸಂದರ್ಭದಲ್ಲೂ ಡಿಕೆಶಿ ಇದೇ ಅಜ್ಜಯ್ಯನ ಸನ್ನಿಧಿಗೆ ಬಂದು ಹೋಗಿದ್ರು. ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ಮಾಡಿದ ನಂತರವೇ ಅಧಿಕಾರ ಶುರು ಮಾಡ್ತಿದ್ರು. ಅಷ್ಟೇ ಯಾಕೆ 2023ರಲ್ಲಿ ಡಿಸಿಎಂ ಸ್ಥಾನ ಸಿಕ್ಕಾಗ್ಲೂ ಅಜ್ಜಯ್ಯ ಅಭಯ ಕೊಟ್ಟಿದ್ರಂತೆ. ಮುಂದೆ ಸಿಎಂ ಪಟ್ಟ ಸಿಕ್ಕೇ ಸಿಗತ್ತೆ ಅಂತ ಭವಿಷ್ಯ ನುಡಿದಿದ್ರಂತೆ. ಹೀಗಾಗಿಯೇ ಡಿಸಿಎಂ ಆಗಿದ್ದ ವೇಳೆ ಸಂಸಾರ ಸಮೇತ ಅಜ್ಜಯ್ಯನ ಮಠಕ್ಕೆ ಬಂದು ಪೂಜೆ ಸಲ್ಲಿಸಿದ್ರು. ತುಮಕೂರಿನ ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿ ಅಂದ್ರೆ ಡಿಕೆ ಪಾಲಿನ ಪರಮ ಪಾವನ ಕ್ಷೇತ್ರ. ಸಿಎಂ ಸ್ಥಾನ ಸಿಕ್ಕಾಗಲೂ ಅಜ್ಜಯ್ಯನನ್ನ ಮರೆತಿಲ್ಲ. ಪದಗ್ರಹಣ ಸಂದರ್ಭದಲ್ಲೂ ಅಜ್ಜಯ್ಯನನ್ನ ನೆನೆಯೋದು ಬಿಟ್ಟಿಲ್ಲ. ಪದಗ್ರಹಣದ ವೇದಿಕೆ ಮೇಲೆಗೆ ಅಜ್ಜಯ್ಯನ ಫೋಟೋಗಿಟ್ಕೊಂಡಿದ್ರು. ಅಷ್ಟೇ ಯಾಕೆ ಅಜ್ಜಯ್ಯನ ಮಠದ ಶ್ರೀಗಳು ವಿಧಾನಸೌಧಕ್ಕೆ ಬಂದು ಹೋದ್ಮೇಲೆಗೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ರು. ಇದೀಗ ಅಜ್ಜಯ್ಯನ ಸನ್ನಿಧಿಗೆ ಡಿಕೆಶಿಯೇ ಹೋಗಿ ಬಂದಿದ್ದಾರೆ. ಸಿಎಂ ಆದ ಬಳಿಕ ಡಿಕೆಶಿ ಮೊದಲ ಬಾರಿ ಭೇಟಿ ನೀಡಿದ್ದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಮೊದಲಿಗೆ ಮಲ್ಲಘಟ್ಟ ಕೆರೆಗೆ ಆಗಮಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆರೆಯ ಕಾಮಗಾರಿ ಪ್ರಗತಿಯನ್ನು ವೀಕ್ಷಿಸಿದ್ರು. ನಂತರ ಕರಿಬಸವ ದೇಶಿ ಕೇಂದ್ರ ಶಿವಾಚಾರ್ಯ ಶ್ರೀಗಳೊಂದಿಗೆ ಇದೇ ಕೆರೆ ನೀರಲ್ಲಿ ಕೈಕಾಲು ಮುಖ ತೊಳೆದು ಕೆರೆಗೆ ಪುಷ್ಪಾರ್ಚನೆ ಮಾಡಿದ್ರು. ಬಳಿಕ ಕೆರೆಯ ತಟದಲ್ಲೇ ಇರುವ ಗಂಗಾಧರೇಶ್ವರನ ದೇವಾಲಯಕ್ಕೂ ತೆರಳಿ ವಿಶೇಷ ಪೂಜೆ ನೆರವೇರಿಸಿದ್ರು. ಗಂಗಾಧರೇಶ್ವರನ ದೇಗುಲದಲ್ಲಿ ಪೂಜೆ ಮುಗಿಯುತ್ತಿದ್ದಂತೆ ನಂತರ ತೆರಳಿದ್ದು ಅಜ್ಜಯ್ಯನ ಸನ್ನಿಧಿಗೆ. ಸಣ್ಣದೊಂದು ಗುಡಿ ಆಕಾರದ ಗವಿಯಲ್ಲದೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿದ್ರು. ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ಮೃತ್ಯುಂಜಯ ಹೋಮ ನೆರವೇರಿಸಿದ್ದು ಕೆಲ ಕಾಲ ಧ್ಯಾನಾಸಕ್ತರಾಗಿದ್ರು. ಅಜ್ಜಯ್ಯನ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಂಡ ಡಿಕೆಶಿ ಕನಸು ಈಡೇರಿಸಿದ ಭಗವಂತನಿಗೆ ಶರಣಾಗಿದ್ದಾರೆ. ಒಟ್ನಲ್ಲಿ ಅಜ್ಜಯ್ಯನ ಸನ್ನಿಧಿಯಲ್ಲಿ ಡಿಕೆಶಿ ಶಿರಬಾಗಿದ್ದು ಪಟ್ಟ ಕಟ್ಟಿದ ಭಗವಂತನಿಗೆ ನಮನ ಸಲ್ಲಿಸಿ ಬಂದಿದ್ದಾರೆ. ವಿಠಲ್, ನ್ಯೂಸ್ 18 ತುಮಕೂರು.